ಚೆನ್ನಾಗಿ ಕಾಣ್ತಿದ್ಯಾ? ಈ ತರ ಬರುತ್ತೆ ಕಂಪ್ಲೀಟ್ ಆಗಿ. ಇದೊಂದು ಕಾಣಿಸ್ತಾ ಇದೀನಾ? ಅದನ್ನ ನೋಡಿ ಅಮ್ಮ ಜೋಗಿ ಪ್ಯಾಂಟ್ ಬೇಕು ಅಂತ ಈ ತರ ತಗಸ್ಕೊಂತ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದ್ರೆ, ನಾನು ಆಕ್ಚುಲಿ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡಿದ್ದೆ. ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದೆ. ನಾನು ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಮೇಕಪ್ ಕಂಪನಿ, ನಾನು ಒಂದು ಜೀನ್ಸ್ ಕಲೆಕ್ಷನ್ ಅಂಡ್ ಮೈ ನ್ಯೂ ಬ್ಲ್ಯಾಕ್ ಕಲೆಕ್ಷನ್ ಅಂತ ಹಾಕಿದ್ದೆ. ಬಟ್ ತುಂಬಾ ಜನ ಮೀನ್ಸ್ ಒಂದು 300-400 ವರ್ಗು ಜನ ಜೀನ್ಸ್ ಕಲೆಕ್ಷನ್ ಹೇಳಿದೀರಾ. ಸೊ ಅದಕ್ಕೆ ನಾನು ಇವಾಗ ಜೀನ್ಸ್ ಕಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ಮಾಡದೆ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೀನ್ಸ್ ಎಷ್ಟಿದೆ, ಟೋನ್ ಜೀನ್ಸ್ ಎಷ್ಟಿದೆ ಅಂಡ್ ಡೆನಿಮ್ ಎಷ್ಟಿದೆ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡಿಬಿಡ್ತೀನಿ ಬೇಗ. ಸೊ ಫಸ್ಟ್ ಒನ್ ಬಂದು ಈ ಪ್ಯಾಂಟ್. ಇದು ನನ್ನ ಒಂದು ಇನ್ನ ಹೊಸ ಪ್ಯಾಂಟ್ ಇದೀನಿ, ನಾನು ಸ್ಟಿಚಿಂಗ್ ಮಾಡಿಸಿಲ್ಲ. ಸೊ ನನ್ಗೆ ಹೇಳ್ಬೇಕಂದ್ರೆ ನಂಗೆ ಜಾಸ್ತಿ ಇಷ್ಟ ಆಗೋದು ಈ ತರ ಟೋನ್ ಪ್ಯಾಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಈ ತರ ಇದೆ ಡಿಸೈನ್. ಇದನ್ನ ನಾನು ಮಿಂತ್ರಾದಲ್ಲೇನೋ ಬೈ ಮಾಡಿದೆ. ಸಾರಿ, ನಾನು ಈಗಲೇ ಹೇಳ್ಬಿಡ್ತಾ ಇದೀನಿ, ನಂಗೆ ಇದ್ರದ್ದು ಲಿಂಕ್ ಯಾವ್ದು ಇಲ್ಲ. ಸೊ ನಾನು ಯಾವಾಗ ಬೈ ಮಾಡಿರೋದು, ಸೊ ತುಂಬಾ ದಿವಸದ ಹಿಂದೆನೂ ಬೈ ಮಾಡಿದ್ದೀನಿ. ಬಟ್ ರೀಸೆಂಟ್ ಆಗಿ ಅಂದ್ರೆ ಈಗ ಯಾವ್ದು ರೀಸೆಂಟ್ ಆಗಿ ಬೈ ಮಾಡಿಲ್ಲ, 1-2 ಮಂತ್ ಬ್ಯಾಕ್ ಪರ್ಚೇಸ್ ಮಾಡಿರೋದು. ಸೊ ಅದರಿಂದ ಅದ್ರದ್ದು ಲಿಂಕ್ ಯಾವ್ದು ನನ್ನ ಹತ್ರ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಹಾಕ್ತೀನಿ. ಸೊ ಇದೊಂದು ಪ್ಯಾಂಟ್ ತಗೊಂಡೆ. ಇದ್ರ ಪ್ರೈಸ್ ಎಲ್ಲ ನನ್ಗೆ ಅಷ್ಟು ಜ್ಞಾಪಕ. ಮಿಂತ್ರಾದಲ್ಲಿ ತಗೊಂಡಿರೋದು. ಇದು ನನ್ನ ಒಂದು ಸೈಜ್ ಬಂದು 28 ತಗೊಂತೀನಿ ನಾನು ಯಾವಾಗ್ಲೂ. ಬಟ್ ಅದು ನನ್ಗೆ ಪರ್ಫೆಕ್ಟ್ ಆಗಿರಲ್ಲ, ನಾನು ಸ್ಟಿಚಿಂಗ್ ಮಾಡ್ತೀನಿ ವೇರ್ ಮಾಡೋದು. ಅಂಡ್ ನೆಕ್ಸ್ಟ್ ಒಂದು ಬಂದು ಅಪ್ಪು ಬೇರೆ ಮಲಗಿಬಿಟ್ಟಿದ್ದಾನೆ. ಸೊ ಅದರಿಂದ ಈ ಟೈಮಲ್ಲೇ ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅವ್ನು ಎದ್ದಿದ್ರೆ ವಿಡಿಯೋ ಮಾಡಕ್ ಬಿಡಲ್ಲ ನನಗೆ. ಏನಾರು ಒಂದು ಮಾಡ್ತಾ ಇರ್ತಾನೆ, ಸ್ಟ್ಯಾಂಡ್ ಎಳೆಯೋದು ಅದು ಇದು. ಸೊ ನೆಕ್ಸ್ಟ್ ಒನ್ ಬಂದು ಈ ಪ್ಯಾಂಟ್. ಸೊ ಇದು ಟೋನ್ ಪ್ಯಾಂಟ್. ಸೊ ಈ ತರ ಬರುತ್ತೆ ನೋಡಿ. ಈ ಕಡೆ ಒಂದೊಂದ್ ಸೈಡ್ ಮಾತ್ರ ಟೋನ್ ಬರುತ್ತೆ, ಒಂದೊಂದ್ ಸೈಡ್ ಟೋನ್ ಬರುತ್ತೆ. ಇದನ್ನ ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಅನ್ಸುತ್ತೆ. ಇದನ್ನ ಬೈ ಮಾಡಿನೂ ಆಯ್ತು ಒಂದು 3-4 ಮಂತ್ಸ್ ಆಗಿದೆ. ನೆಕ್ಸ್ಟ್ ಒನ್ ಬಂದು ಡೆನಿಮ್ ಪ್ಯಾಂಟ್. ಬಟ್ ಇದನ್ನ ನಾನು ಇನ್ನೂ ಯೂಸೇ ಮಾಡಿಲ್ಲ ಗಾಯ್ಸ್. ತಗೊಂಡಾಗಿಂದ ಇದನ್ನ ನಾನು ಬೈ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಆಕ್ಚುಲಿ ಏನಿದ್ದು ಕತೆ ಅಂದ್ರೆ, ನಾನು ಇದು ಸೆಟ್ ತರ ಇತ್ತು. ಇದೊಂದು ಪ್ಯಾಂಟು ಪ್ಲಸ್ ಮೇಲೊಂದು ಟಾಪ್ ಇತ್ತು. ಅದು ನೋಡಿ ನಾನು ಸೆಟ್ ಅನ್ಕೊಂಡು 1600 ಕೊಟ್ಟು ಬುಕ್ ಮಾಡಿದೀನಿ. ಬಟ್ ನಿಜ ಅಮೌಂಟ್ ವೇಸ್ಟ್ ಆಯ್ತು ನಂದು. ಬಂದಿದ್ದು ಸಿಂಗಲ್ ಇದೊಂದೇ ಪ್ಯಾಂಟ್ ನೋಡಿ ಈ ತರ. ಅಂದ್ರೆ ಇದನ್ನ ನಾನು ಆಚೆ ಏನು ಯೂಸ್ ಮಾಡಲ್ಲ, ನೈಟ್ ಡ್ರೆಸ್ ಆಗಿ ಯೂಸ್ ಮಾಡ್ಬಿಡ್ತೀನಿ. ನಾನು ನೋಡೇ ಇಲ್ಲ, ಎತ್ತಿಟ್ಬಿಟ್ಟಿದ್ದೆ. ಇದನ್ನು ಕೂಡ ಸ್ಟಿಚಿಂಗ್ ಮಾಡಿಸಿದೀನಿ ನೋಡಿ. ಸೊಂಟ ತುಂಬಾ ಲೂಸ್ ಇತ್ತು ಈ ಪ್ಯಾಂಟ್ ನನಗೆ. ಸೊ ಅದಕ್ಕೆ ಇದನ್ನು ಸ್ಟಿಚಿಂಗ್ ಮಾಡಿಸಿನೇ ಇಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಸೇಮ್ ಡೆನಿಮ್ ಪ್ಯಾಂಟ್. ಇದು ಕೂಡ ಟೋನ್ ಪ್ಯಾಂಟ್. ಬಟ್ ಏನಂದ್ರೆ ನನ್ಗೆ ಈ ತರ ಪ್ಯಾಂಟ್ಗಳೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ. ಇಷ್ಟು ಆಸೆಯಿಂದ ತಗೋತೀನಿ ನೋಡಿ. ಚೆನ್ನಾಗಿ ಕಾಣ್ತಿದ್ಯಾ? ಇಷ್ಟು ಆಸೆಯಿಂದ ತಗೊಂತೀನಿ ಪ್ಯಾಂಟ್ಗಳನ್ನ. ನಾನು ಹತ್ರನೇ ತೋರಿಸ್ಬಿಡ್ತೀನಿ. ಕೆಳಗಡೆ ಈ ತರ ಟೋನ್ ಇದೆ, ಈ ತರ ಇದೆ. ಇದೊಂದು ಪ್ಯಾಂಟ್ ಇದೆ ನಂಗೆ ಇಷ್ಟ. ಈ ಪ್ಯಾಂಟು ಇದು ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಪ್ಯಾಂಟ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಅದು ಒಂದು ನನ್ಗೆ ಏನ್ ಮಾಡ್ಬಿಟ್ಟಿದೀನಿ ಅಂದ್ರೆ, ಇದೇ ಅನ್ಸುತ್ತೆ, ಇದೇ ಯಾವ್ದೋ ಗೊತ್ತಿಲ್ಲ, ಇದಲ್ಲ ಇನ್ನೊಂದಿದೆ. ಅದೇನ್ ಮಾಡ್ಬಿಟ್ಟಿದೀನಿ ಅಂದ್ರೆ ಕಾಲ್ ಹತ್ರ ಇಲ್ಲಿ ಕಟ್ ಮಾಡಿಸಿ ಹೊಲಿಸ್ಬಿಟ್ಟೆ, ಸ್ವಲ್ಪ ಶಾರ್ಟ್ ಆಗೋಯ್ತು. ಇದು ಕೂಡ ಡೆನಿಮ್ ಪ್ಯಾಂಟೆ. ಸೇಮ್ ಅದು ಹೆಂಗಿದ್ಯೋ ಹಂಗೆ ಇದೆ, ಬಟ್ ಕಲರ್ ಬೇರೆ ಇದೆ. ನನ್ನ ಹತ್ರ ಗೈಸ್ ಆಲ್ಮೋಸ್ಟ್ ಇರೋದೆಲ್ಲ ಟೋನ್ ಜೀನ್ಸೆ ನೋಡಿ. ಎಲ್ಲ ಕೂಡ ನಾನು ಸ್ಟಿಚಿಂಗೇ ಮಾಡಿಸಿರೋದು ಸೊಂಟ ಹತ್ರ ನೋಡಿ. ಎಲ್ಲ ನಾನು ಪರ್ಫೆಕ್ಟ್ ಸೈಜ್ ಅಂದ್ರೆ 24
ಸಾರಿ 26. ಅದು ಕೂಡ ಒಂದೊಂದ್ಸಲ ನನ್ನ ಸೊಂಟ ಪರ್ಫೆಕ್ಟ್ ಆಗಿ ಆಗಲ್ಲ. ಇದಾಗಿದ ತಕ್ಷಣ ನೆಕ್ಸ್ಟ್ ಬಂದು ಈ ಜೀನ್ಸ್ ನೋಡಿ. ಇದು ಪರ್ಫೆಕ್ಟ್ ಸೈಜ್ ನಂದು, ನೋಡ್ಕೊಳ್ಳಿ. ಇದನ್ನ ನಾನು ಮಿಂತ್ರಾದಲ್ಲೇ ತಗೊಂಡಿದ್ದು. ಇದನ್ನು ಸ್ಟಿಚಿಂಗ್ ಮಾಡಿಸಿದೀನಿ. ಇಷ್ಟೇ ನನ್ನ ಸೊಂಟಕ್ಕಾಗ್ತದೆ ನೋಡಿ. ಎಷ್ಟನೇ ಕ್ಲಾಸ್ ಮಕ್ಳು ಹಾಕೋಬಹುದು ಗೊತ್ತಾ ಇದನ್ನ? ಒಂದು 7th 8th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಹಾಕೊಬಹುದು. ಅಷ್ಟು ಚಿಕ್ಕ ಸೈಜ್ ಕಾಲ ಹತ್ರ ನೋಡಿ. ಇದು ಪ್ಲೇನ್ ಪ್ಯಾಂಟ್. ಇದನ್ನ ಎಷ್ಟೊಂದು ಯೂಸ್ ಮಾಡಿದೀನಿ, ನೋಡಿರ್ತೀರ ನೀವೇ, ವಿಡಿಯೋಸ್ಗಳಲ್ಲೆಲ್ಲ ಹಾಕಿದ್ದೀನಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದು ಇದೊಂದು ವೈಟ್ ಜೀನ್ಸ್ ತಗೊಂಡಿದ್ದೀನಿ. ಬಟ್ ಇದನ್ನ ಸ್ಟಿಚಿಂಗ್ ಮಾಡಿಸಿಲ್ಲ. ನನ್ನ ಹತ್ರ ವೈಟ್ ಜೀನ್ಸ್ ತಗೊಂತೀನಿ, ಒಂದು ಟೂ ಟೈಮ್ಸ್ ಯೂಸ್ ಮಾಡ್ತೀನಿ, ಗಲೀಜಾಗ್ಬಿಡುತ್ತೆ ಮತ್ತೆ ಅಷ್ಟೇ. ಅದನ್ನ ವಾಶ್ ಮಾಡೋಕ್ಕೂ ಆಗಲ್ಲ, ನನಗೆ ಬರೋದು ಇಲ್ಲ ವೈಟ್, ಹಂಗೆ ಇಟ್ಬಿಡ್ತೀನಿ. ಇದ್ರ ಪ್ರೈಸ್ ಇದು ನೋಡಿ, ನಾನು ಹೇಳಿಲ್ವಾ 26 ಕಾಣಿಸ್ತಿದ್ಯಾ ನೋಡಿ ಗೈಸ್, ಇಲ್ಲ ಐತೆ ಸೈಜ್ 26. ಇದೇ ನನ್ನ ಪರ್ಫೆಕ್ಟ್ ಸೈಜು ಪ್ಲೀಸ್. ಬಟ್ ಏನಂದ್ರೆ ನಾನು ಕೆಳಗಡೆ ಕಾಲ ಹತ್ರ ಸ್ವಲ್ಪ ಕಟ್ ಮಾಡಿಸಿ ಹೊಲಿಸ್ತೀನಲ್ಲ, ಅದು ಪರ್ಫೆಕ್ಟ್. ಇದು ಸೊಂಟ ಪರ್ಫೆಕ್ಟ್ ಆಗಿ ಆಗುತ್ತೆ ಅನ್ಸುತ್ತೆ, ಇನ್ನೂ ಟ್ರೈ ಮಾಡಿಲ್ಲ. ಬಟ್ ಕಾಲ ಹತ್ರ ಸ್ಟಿಚಿಂಗ್ ಮಾಡಿಸ್ಬೇಕು. ಅದಾದ್ಮೇಲೆ ಸೇಮ್ ಇದೊಂದು ವೈಟ್ ಪ್ಯಾಂಟ್ ತಗೊಂಡಿದ್ದೀನಿ. ಇದು ಬಂದು ಕೆಳಗಡೆ ಬಂದು ಈ ತರ ಡಿಸೈನ್ ಇದೆ. ಇದನ್ನ ಕಟ್ ಮಾಡಿಸ್ಲಾ ಬೇಡವಾ ಅಂತ ನೋಡ್ತಾ ಇದ್ದೀನಿ. ಬಟ್ ಸೊಂಟ ಸ್ವಲ್ಪ ಲೂಸ್ ಇದೆ, ನೋಡೋಣ ಏನ್ ಮಾಡೋದು ಅಂತ. ತಗೊಂಡಿರೋ ಜೀನ್ಸ್ ಆಲ್ಮೋಸ್ಟ್ ಇದೆಲ್ಲ ಜಾಸ್ತಿ ಮಿಂತ್ರಲ್ಲೇ ತಗೊಂಡಿದ್ದು. ಬಿಕಾಸ್ ಏನಂದ್ರೆ ಮಿಂತ್ರಲ್ಲಿ ಟೋನ್ ಜೀನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ತಗೊಂಡ್ರೆ ಮಿಂತ್ರದಲ್ಲೇ ತಗೊಂಡ್ಬಿಡ್ತೀನಿ. ಇದೊಂದು ಪ್ಯಾಂಟ್ ತಗೊಂಡೆ. ಇದು ಬಂದು ಇದನ್ನ ನಾನು ಯಾವ್ದ್ರಲ್ಲಿ ತಗೊಂಡಪ್ಪ, ಯಾವ್ದ್ರಲ್ಲ ನೆನಪಿಲ್ಲ ವಯಸ್ಸು. ಸೇಮ್ ಇದು ವೈಟ್ ಪ್ಯಾಂಟ್, ಡೆನಿಮ್ ತರ ಇದೆ. ಕೆಳಗಡೆ ಕಟ್ ಮಾಡಿಸಲ್ಲ, ಸೊಂಟ ಮಾತ್ರ ಸ್ಟಿಚಿಂಗ್ ಮಾಡಿಸಿ. ಡೆನಿಮ್ ಪ್ಯಾಂಟ್ ಅಲ್ವಾ, ಕೆಳಗಡೆ ಕಟ್ ಮಾಡಿಸಿ 2 ಪ್ಯಾಂಟ್ ಹಾಳು ಮಾಡ್ಕೊಂಡ್ಬಿಟ್ಟೆ. ಅದು ನಾನು 899 ಕೊಟ್ಟು ತಗೊಂಡಿದ್ದೊಂದು, ಇನ್ನೊಂದು 799 ಕೊಟ್ಟು ಒಂದು ತಗೊಂಡಿದ್ದೆ. 2 ಪ್ಯಾಂಟು ವೇಸ್ಟ್ ಆಗೋಯ್ತು. ನೆಕ್ಸ್ಟ್ ಬಂದು ಈ ಪ್ಯಾಂಟು. ಇದನ್ನಂತೂ ಎಷ್ಟು ಯೂಸ್ ಮಾಡಿದೀನೋ. ಇದನ್ನು ಮಿಂತ್ರಲ್ಲೇ ತಗೊಂಡಿರೋದು. ಈ ತರ ಡಿಸೈನ್ ಇದೆ, ನೋಡ್ತಾ ಇದ್ದೀರಲ್ಲ, ಈ ತರ ಡಿಸೈನ್ ಇದೆ, ಚೆನ್ನಾಗಿದೆ ಪ್ಯಾಂಟ್. ಕ್ವಾಲಿಟಿ ನೀವು ಮಿಂತ್ರದಲ್ಲಿ ತಗೊಂಡಿರೋ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಜಾಸ್ತಿ ಮಿಂತ್ರನೇ ಇಟ್ಕೊಂಡ್ಬಿಟ್ಟಿದೀನಿ ಆನ್ಲೈನ್ ಶಾಪಿಂಗ್. ಪ್ಯಾಂಟ್ಗಳು, ಆಮೇಲೆ ಮಿನಿ ಡ್ರೆಸ್ ಎಲ್ಲ ಮಿಂತ್ರಲ್ಲಿ ಸಕ್ಕತ್ತಾಗಿ ಬರ್ತಿದೆ. ಅದಾದ್ಮೇಲೆ ಇದನ್ನು ಹೊಸ ಪ್ಯಾಂಟು. ಇದನ್ನು ನಾನು ಸ್ಟಿಚಿಂಗ್ ಮಾಡಿಸಿಲ್ಲ. ಸೊ ಈ ತರ ಇಲ್ಲೊಂದು ಟೋನ್ ಇದೆ, ಅಂಡ್ ನೋಡಿ ಇಲ್ಲೊಂದು ಟೋನ್ ಇದೆ. ನಾನು ನೋಡಿ ಸ್ಟಿಚಿಂಗ್ ಮಾಡಿಸಿಲ್ಲ, ಸೊಂಟ ಹಂಗೆ ಇದೆ. ಕಂಪ್ಲೀಟ್ ಈ ತರ ಬರುತ್ತೆ ಕಂಪ್ಲೀಟ್ ಆಗಿ. ಇದೊಂದು ಪ್ಯಾಂಟು. ನೆಕ್ಸ್ಟ್ ಬಂದು ಇದು ಕೂಡ ಮಿಂತ್ರದೇ ಗಾಯ್ಸ್. ಇದೆಷ್ಟು ಇಷ್ಟಪಟ್ಟು ತಗೊಂಡಿದೀನಿ ಅಂದ್ರೆ ನಾನು ಈ ಜೀನ್ಸ್ನ, ಸಖತ್ತಾಗಿದೆ ಮಾತ್ರ. ಇದನ್ನ ಯಾವಾಗ ವೇರ್ ಮಾಡ್ತೀನೋ ಅಂತ ಕಾಯ್ತಾ ಇದೀನಿ ನಾನಂತೂ. ಸೂಪರ್ ಆಗಿದೆ ನೋಡಿ, ಹತ್ರ ನಾನೇ ತೋರಿಸ್ತೀನಿ ನೋಡಿ. ನಂಗೆ ಈ ತರ ಟೋನ್ ಇರೋದಂದ್ರೆ ಎಷ್ಟು ಇಷ್ಟ ಗೊತ್ತಾ, ಸಕ್ಕತ್ತಾಗೈತೆ ಮಾತ್ರ ನಿಜವಾಗ್ಲು. ಇದು 1500 ಸಮಥಿಂಗ್ ಇತ್ತು ನಾನು ತಗೊಂಡಾಗ. ಈಗ ರೀಸೆಂಟ್ ಆಗಿ ನಾನು ತಗೊಂಡೇನು ತುಂಬಾ ದಿನ ಆಗಿಲ್ಲ, 1 ಮಂತ್ ಆಗಿರ್ಬೋದು ಅಷ್ಟೇ. ಮತ್ತೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ನಾನು ಇಷ್ಟ ಆಗ್ಬಿಟ್ರೆ ಪ್ರೈಸ್ ಏನು ನೋಡಕ್ ಹೋಗಲ್ಲ, ಸೀದಾ ಬುಕ್ ಮಾಡ್ಬಿಡ್ತೀನಿ. ಇಷ್ಟ ಆಗಿ ತಗೊಂಡ್ಬಿಡ್ಬೇಕು ಅಷ್ಟೇ, ಅದೇ ನನ್ನ ಪಾಲಿಸಿ. ಅಂಡ್ ನೆಕ್ಸ್ಟ್ ಒಂದು ಬಂದು ಇದು ಕೂಡ ಮಿಂತ್ರಾದೇನೆ. ಸೊ ಇದು ಬಂದು ಈ ತರ ಇದೆ. ಈ ಕಲರ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಒಂದು ಟೋನ್ ತರಿಸ್ದೆ. ಸೊ ಇದು ಈ ತರ ಇದೆ ಟೋನ್ ಬಂದು. ಅಂಡ್ ಇದು ಇನ್ನು ಸ್ಟಿಚಿಂಗ್ ಮಾಡಿಸಲ್ಲ, ಇವೆಲ್ಲ ಸ್ಟಿಚಿಂಗ್ ಮಾಡಿ ವೇರ್ ಮಾಡಬೇಕು ಬೇಗ. ಇದೆ ಒಂದು ಆರೆಂಜ್ ಕಲರ್ ಟಾಪ್ ತಗೊಂಡೆ. ಆ ಟಾಪ್ಗೆ ಇದು ಸಖತ್ತಾಗಿ ಕಾಣಿಸ್ತಿತ್ತು, ಅದಕ್ಕೆ ಆ ಟಾಪ್ ಇದೇ ಪ್ಯಾಂಟ್ ಬೇಕು ಅಂದ್ಬಿಟ್ಟು ಇದನ್ನೇ ಬೈ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಅಷ್ಟು ನೆನಪಿಲ್ಲ, ಇದು ಆದಷ್ಟು ಗೊತ್ತಿರೋದು ಮಾತ್ರ ಹೇಳ್ತೀನಿ. ಮತ್ತೆ ಇದೊಂದು ಪ್ಲೇನ್ ಪ್ಯಾಂಟ್, ಪ್ಲೇನ್ ಜೀನ್ಸ್. ಇದು ಕೂಡ ಜಾಸ್ತಿ ಯೂಸ್ ಮಾಡಿದ್ದೀನಿ, ಆಲ್ರೆಡಿ ತುಂಬಾ ಯೂಸ್ ಮಾಡಿದ್ದೀನಿ. ಇದು ಇದೆ ಗೈಸ್ ನನ್ನ ಒಂದು ಜೀನ್ಸಿನ ಕತೆ. ಮಕ್ಕಳು ಬೇಕಿಸ್ತವ್ರೆ.
ಎಲ್ಲ ಅಪ್ಪೆ ಎದ್ಬಿಡ್ತಾನಂತ ಭಯ. ಕಿಟಕಿ ಬೇರೆ ಹಾಕಿಲ್ಲ ಬೆಳಗ್ಗೆ ಬರ್ಲಿ ಅಂದ್ಬಿಟ್ಟು. ವೀಡ್ ಆಗಿದ ತಕ್ಷಣ ಕಿಟಕಿ ಆಫ್ ಮಾಡ್ಬೇಕು ಅಷ್ಟೆ. ನೋಡಿ ಗೈಸ್, ಇದೇ ಜೀನ್ಸ್. ಇದನ್ನ 899 ಎಷ್ಟೋ ಕೊಟ್ಟು ತಗೊಂಡು 799 899 ಇರ್ಬೇಕು. ಈ ತರ ಇದೆ. ಬಟ್ ಏನ್ ಮಾಡ್ಬಿಟ್ಟೆ ನಾನು ತಪ್ಪು ಅಂದ್ರೆ, ಡೆನಿಮ್ ಪ್ಯಾಂಟ್ ನಾನು ಇಲ್ಲಿ ನಾನು ಕುಳ್ಳಿರೋದ್ರಿಂದ ಇದು ಹೈಟ್ ಆಯ್ತು. ಅವಾಗ ಸ್ಟಾರ್ಟಿಂಗ್ ತಗೊಂಡಿದ್ದೆ. ಸೊ ಹೈಟ್ ಜಾಸ್ತಿ ಐತೆ ಅಂತ ಏನ್ ಮಾಡ್ಬಿಟ್ಟಿದೀನಿ, ಲೆಂತ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಕಟ್ ಮಾಡಿಸಿ ಹೊಲಿಸ್ಬಿಟ್ಟೆ. ನಾನು ಮಾಡಿದ ಒಂದೇ ಒಂದು ತಪ್ಪಿಗೆ ಈ ಪ್ಯಾಂಟೇ ವ್ಯರ್ಥ ಆಗೋಯ್ತು, ವೇಸ್ಟ್ ಆಗೋಯ್ತು. ಎಷ್ಟು ಸಲ ಹಾಕ್ತೆ, ಒಂದೇ ಸಲ ಹಾಕಿದ್ದು, ಒಂದ್ಸಲನೂ 2 ಸಲನೂ ಅಷ್ಟೇ. ಈ ಪ್ಯಾಂಟ್ ಮೇಲೆ ಇಂಟ್ರೆಸ್ಟೇ ಉಂಟಾಯ್ತು. ಬಟ್ ಏನಾದ್ರು ಆಸೆ ಪಟ್ಟು ತಗೊಂಡಿದೀನಿ ಅಂತ ಹಂಗೆ ಇಟ್ಟಿದ್ದೀನಿ ಅಷ್ಟೇ, ಯೂಸೇ ಮಾಡಿಲ್ಲ. ನೆಕ್ಸ್ಟ್ ಒಂದು ಬಂದು ಇದು ಅಷ್ಟೇ ಗೈಸ್, ಇದು ಕೂಡ ತಗೊಂಡೆ. ಬಟ್ ಆದ್ರೂ ನಾನಿರೋ ಹೈಟ್ಗೆ ಇದು ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ನೋಡೋಣ, ಯಾವಾಗಾದ್ರೂ ಒಂದ್ಸಲ ಯೂಸ್ ಮಾಡಿ ನೋಡ್ತೀನಿ ಚೆನ್ನಾಗಿದ್ಯಾ. ಇಲ್ಲಿ ಚೈನ್ ಬಂದಿತ್ತು, ಬೇಡ ಅಂದ್ಬಿಟ್ಟು ಬಿಚ್ಚೆಸ್ಬಿಟ್ಟೆ. ಹಾಕೊಂತೀನೋ ಬಿಡ್ತೀನೋ ಗೊತ್ತಿಲ್ಲ ಗೈಸ್, ತಗೊಂಡಿದ್ದೀನಿ ಅಷ್ಟೇ. ಈ ತರ ಇದೆ ಪ್ಯಾಂಟ್ ನೋಡಿ, ಸಕ್ಕಲಾಗಿದೆ. ಪುಲ್ಲೋವರ್ ಹಾಕೊಂಡು ಆಚೆ ಹೋದಾಗ ಹಾಕೊಬಹುದು. ಎಲ್ಲಾರು ಲಾಂಗ್ ಹೋದಾಗ ಪುಲ್ಲೋವರ್ಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಟ್ರೈ ಮಾಡ್ಬೇಕು. ಇಲ್ಲಿ ಆಚೆನೇ ಹೋಗಿಲ್ಲ ಇನ್ನ. ಲಾಸ್ಟ್ ಇವಾಗ ಮೊನ್ನೆ ಮಾದೇಶ್ವರ ಬೆಟ್ಟಗೋಡ್ ಬಂದ್ವಿ, ಅದು ಅಪ್ಪದರ್ಕೆ ಇರೋಯ್ತು ಅಂತ. ಅದಾದ್ಮೇಲೆ ಮತ್ತೆ ಹೋಗ್ಲೇ ಇಲ್ಲ. ನೋಡೋಣ. ಮತ್ತೆ ಇದೊಂದು, ಇದೆಲ್ಲ ನಾನು ಇದೇನಕ್ಕೆ ಇನ್ನೂ ಯೂಸ್ ಮಾಡಿಲ್ಲ ಅಂದ್ರೆ, ಈ ತರ ಇದೆ ಇದು ಪ್ಯಾಂಟ್. ಇದು ಸ್ವಲ್ಪ ನಂಗೆ ಸೊಂಟ ಹೇಳಿದ್ನಲ್ಲ, ಸೊಂಟ ಲೂಸ್ ಇದೆ ಈ ಪ್ಯಾಂಟ್. ಅದಕ್ಕೆ ಇದನ್ನ ಈ ಸೆಟ್ಟಲ್ಲಿ ತಗೊಂಡೆ ನಾನು. ಇದೊಂದು ಕಲರು ನಾನು ತೋರಿಸ್ತೀನಿ ರೀ. ಇದೊಂದು ಕಲರ್ ಪರ್ಪಲ್. ಇದನ್ನ ನಾನು ಮನೇಲೆ ನೈಟ್ ಡ್ರೆಸ್ ತರ ಯೂಸ್ ಮಾಡ್ಕೋತೀನಿ ಅಷ್ಟೆ, ಆಚೆ ಎಲ್ಲ ಏನಿಲ್ಲ. ಇದು ಇನ್ನು ಸೊಂಟ ನಂಗೆ ಆಗಲ್ಲ, ಲೂಸ್ ಇದೆ ತುಂಬಾ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿಲ್ಲ. ನೋಡಿ ಇಷ್ಟು ಲೂಸ್ ಇದೆ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಹೋಗ್ಬೇಕು, ಸ್ಟಿಚಿಂಗ್ ಮಾಡ್ಸಕ್ಬಿಟ್ಟೆ ನಾವು ಹೋದಾಗ ತಗೊಂಡು ಹೋಗ್ತೀನಿ. ಅದಾದ್ಮೇಲೆ ಇದು ಹೊಸ ಪ್ಯಾಂಟ್, ಇನ್ನ ಯೂಸೇ ಮಾಡಿಲ್ಲ ಇನ್ನೂ ಒಂದ್ಸಲನು. ಈ ಪ್ಯಾಂಟ್ ಅಂತೂ 2500 ಕೊಟ್ಟು ತಗೊಂಡಿದ್ದು ಮಿಂತ್ರಾದಲ್ಲಿ. ಎಷ್ಟು ಸಕ್ಕದಾಗಿದೆ ಈ ಪ್ಯಾಂಟ್ ಅಂದ್ರೆ, ನನ್ಗಂತೂ ಈ ಪ್ಯಾಂಟ್ ನ ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನೋಡಿ, ಇಲ್ಲೊಂದು ಪಾಕೆಟ್ ಇದೆ ಅಂಡ್ ಲೆಂತ್ ಚೆನ್ನಾಗಿದೆ, ಲೆಂತ್ ಚೆನ್ನಾಗಿ ಕೊಟ್ಟಿದ್ದಾರೆ. ನಂಗೆ ಸ್ವಲ್ಪ ಲೆಂತ್ ಆಯ್ತು, ಒಂದೇ ಒಂಚೂರು ಕಟ್ ಮಾಡಿಸ್ಲೇಬೇಕು ಕೆಳಗಡೆ. ಯಾಕಂದ್ರೆ ನಾನು ಇಲ್ಲಿಗೆ ಹಾಕ್ತೀನಿ ಅಂದ್ರೂ ಕೂಡ ಪ್ಯಾಂಟ್ ಎಷ್ಟು ಲೆಂತ್ ಇದೆ ಅಂದ್ರೆ, ನನ್ ಚಪ್ಲಿನ ಶೂ ಹಾಕಿದ್ರು ಹೀಲ್ಸ್ ಹಾಕಿದ್ರು ಮುಚ್ಚೋಗುತ್ತೆ, ಅಷ್ಟು ಲೆಂತ್ ಇದೆ ಈ ಪ್ಯಾಂಟ್. ಬಟ್ ಸಕ್ಕದಾಗಿದೆ ಪ್ಯಾಂಟು, ಇಷ್ಟ ಆಯ್ತು. ನಾನು ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಅದಕ್ಕೆ ಆರ್ಡರ್ ಮಾಡಿಬಿಟ್ಟೆ, ಸಕ್ಕದಾಗಿದೆ ಅಂತ. ಇದಕ್ಕೊಂದು ಇನ್ನ ಟಾಪ್ ಹಾಕಿ, ಒಂದು ಮೇಲೆ ಶರ್ಟ್ ಹಾಕಿ, ಲೂಸ್ ಶರ್ಟ್ ಬಿಟ್ಟು ಶೂ ಹಾಕಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಇದು ನನ್ನ ತಂಗಿ ಕೊಡ್ಸಿದ್ವಿ ಇದು ಪ್ಯಾಂಟು, ಇನ್ನೂ ಒಂದ್ಸಲನೂ ಯೂಸ್ ಮಾಡಿಲ್ಲ. ಈ ತರ ಎಲ್ಲ ನನ್ನ ತಂಗಿ ಚೆನ್ನಾಗಿ ಕಾಣಿಸುತ್ತೆ ವಯಸ್ಸು. ಬಟ್ ಅವಳು ನನಗಿನ್ನ ಸ್ವಲ್ಪ ಹೈಟ್ ಅವಳೆ, ಅವಳಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ಗೆಲ್ಲ ಚೆನ್ನಾಗಿ ಕಾಣಲ್ಲ ಅನ್ಕೋತೀನಿ. ಮೇ ಬಿ ಇದಕ್ಕೊಂದು ವೈಟ್ ಕಲರ್ ಟಾಪ್ ಹಾಕೊಳ್ಳೋಣ ಅಂತ ಈಸ್ಕೊಟ್ಲು ಪಾಪ ಅವಳೆ. ಬಟ್ ಇನ್ನು ಅವಳು ವೇರ್ ಮಾಡವಳೆ, ನಾನೇ ವೇರ್ ಮಾಡಿಲ್ಲ. ನೋಡೋಣ, ಯಾವಾಗಾರು ವಿಡಿಯೋ ಮಾಡೋಕ್ಕೋಸ್ಕರ ಆದ್ರೂ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಇದೊಂದು ನೋಡಿ, ಕೆಲವೊಂದು ಮಾತ್ರ ನಾನು ಪ್ರೈಸ್ ಎರಡು ಇದೆ, ಟ್ಯಾಗ್ ಬಿಚ್ಚಿಲ್ಲ. ಇದ್ರ ಸೈಜ್ ಬಂದು 26, ಪ್ರೈಸ್ ಬಂದು 1899. ಜೀನ್ಸ್ ಬಂದು ಈ ತರ ಇದೆ. ಎಸ್ ಇದೆ ಗೈಸ್. ಇದು ನಾನು ಯಾವ್ದ್ರಲ್ಲಿ ತಗೊಂಡಿದ್ದು ಅಂದ್ರೆ, ಒಂದು ಆ್ಯಪ್ ಬಂದೈತೆ, ಅದು ಯಾವ್ದಿದು, ನ್ಯೂ ಮೀಲ್ ತಗೊಂಡಿದ್ದು. ನ್ಯೂ ಮೀಲೇ ತಗೊಂಡಿದ್ದು ಅನ್ಸುತ್ತೆ. ನ್ಯೂ ಮೀಲೇ ತಗೊಂಡಿದ್ದು. ಅದ್ರಲ್ಲೂ ಕೂಡ ಬಟ್ಟೆ ಸಖತ್ತಾಗಿದೆ. ಸೊ ಟೋನ್ ಬಂದು ಇಷ್ಟು ಟೋನ್ ಇದೆ, ಈ ಕಡೆನೂ ಅಷ್ಟೇ ಟೋನ್. ಸೊ ಚೆನ್ನಾಗಿದೆ ಗೈಸ್. ಬ್ಲ್ಯಾಕ್ ಕಲರ್, ನಾನು ಆಲ್ಮೋಸ್ಟ್ ತಗೊಳ್ಳೋದೆಲ್ಲ ಬ್ಲ್ಯಾಕ್. ನೀವ್ ಯಾರಾದ್ರೂ ಬ್ಲ್ಯಾಕ್ ಲವರ್ಸ್ ಇದ್ದೀರಾ? ಬರೀ ಬ್ಲ್ಯಾಕ್ ಡ್ರೆಸ್, ಬರೀ ಬ್ಲ್ಯಾಕ್ ಟಾಪ್, ಬರೀ ಬ್ಲ್ಯಾಕ್ ಟಾಪ್ಸ್ಗಳು, ಜೀನ್ಸು, ಮಿನಿ ಡ್ರೆಸ್, ಎಲ್ಲೇ ಹೋಗ್ಲಿ ಬ್ಲ್ಯಾಕ್ ಮೇಲೆ ಮಾತ್ರ ತುಂಬಾ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಅಂಡ್ ನೆಕ್ಸ್ಟ್ ಬಂದಿದ್ದು ಟೋನ್ ಜೀನ್ಸ್. ಇದನ್ನಂತೂ ಸ್ಟೋನ್ಸ್ ಯೂಸ್ ಮಾಡ್ಬಿಟ್ಟಿದೀನಿ, ಇಷ್ಟು ಟೋನ್ ಇದೆ. ಇದೊಂದು ಟೋನ್ ಜೀನ್ಸ್. ಈ ತರನೇ ಇನ್ನೂ ಒಂದಿದೆ, ಸೇಮ್ 2 ಟೋನ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಬಂದು ಈ ಜೀನ್ಸ್. ಜೀನ್ಸ್ ಅಂತ ಇದೀನಿ. ಸೊ ಇದೊಂದು ಡೆನಿಮ್ ತರ
ಸೈಡ್ ಅಲ್ಲಿ ಬಂದು ಈ ತರ ಇದೆ ಪಿಂಕ್ ಕಲರ್ ಅಲ್ಲಿ. ಇದನ್ನ ಇನ್ನ ಯೂಸ್ ಮಾಡಿಲ್ಲ. ಈ ತರ ಇನ್ನೊಂದು ಪ್ಯಾಂಟ್ ಇದೆ, ಬಟ್ ಅದನ್ನ ಯೂಸ್ ಮಾಡಿದೀನಿ. ಇದನ್ನೇನಂದ್ರೆ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ಟೈಟ್ ಬೇಕು ಅಂದ್ರೆ ಕೂಡ ಟೈಟ್ ಮಾಡ್ಕೊಬಹುದು, ಇಲ್ಲಿ ಬೇಡ ಲೂಸ್ ಬೇಕಂದ್ರೆ ಲೂಸ್ ಮಾಡ್ಕೊಬಹುದು. ಇದೊಂದು ಪ್ಯಾಂಟ್, ಇದನ್ನು ಕೂಡ ಇನ್ನ ನಾನು ಯೂಸ್ ಮಾಡಿಲ್ಲ ಒಂದ್ಸಲನು. ಇನ್ನೊಂದು ಪ್ಯಾಂಟ್ ಇದೆ, ಅದನ್ನ ಯೂಸ್ ಮಾಡಿದೀನಿ, ಬಟ್ ಇದು ಸ್ವಲ್ಪ ನಂಗೆ ಲೆಂತ್ ಆಯ್ತು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ, ಯೂಸ್ ಮಾಡಿಲ್ಲ. ಆಮೇಲೆ ಬಸ್ ಹೇಳಿದ್ನಲ್ಲ ಅವೆಲ್ಲ ಸ್ಟಿಚಿಂಗ್ ಮಾಡಿಸಿ ಹಾಳು ಮಾಡ್ಕೊಂಡೆ ಅಂತ, ಅದ್ರಲ್ಲಿ ಇದು ಒಂದು ಪ್ಯಾಂಟ್. ಇದು ವರ್ಷದಾಗ ಸ್ಟಿಚಿಂಗ್ ಮಾಡಿಸ್ಬಿಟ್ಟಿದ್ದೀನಿ, ತುಂಬಾ ವರ್ಷದಾಗಿ. ಈ ಪ್ಯಾಂಟ್ ಮೇಲೆ ಆಸೆನೇ ಉಂಟಾಯ್ತು, ಆಸೆ ಪಟ್ಟು ತಗೊಂಡಿದ್ ಪ್ಯಾಂಟು ಡೆನಿಮು, ಬಟ್ ವೇಸ್ಟ್ ಆಗೋಯ್ತು. ನೋಡಿ ಎಷ್ಟು ಲೆಂತ್ ಕಮ್ಮಿ ಮಾಡಿಸಿದೀನಿ ಅಂದ್ರೆ, ನಾನು ಚೂರು ಲೆಂತ್, ಇದು ಸೊಂಟ ತುಂಬಾ ಟೈಟ್ ಮಾಡಿಸ್ಬಿಟ್ಟಿದೀನಿ. ಹೆಂಗ್ ಕಾಣುತ್ತೆ ಗೊತ್ತಾ, ದೂರದಿಂದ ಕಾಣಲ್ಲ ಬಿಡಿ, ಕಾಣಿಸ್ತಾ ಇದೀನಾ? ಚೆನ್ನಾಗಿಲ್ಲ ಗೈಸ್, ಚೆನ್ನಾಗಿದೆ ಪ್ಯಾಂಟ್, ಚೆನ್ನಾಗಿದೆ. ನನ್ನ ಡುಬಾಕ್ ಐಡಿಯಿಂದ ಪ್ಯಾಂಟ್ ಹಾಳಾಗೋಯ್ತು ಅಷ್ಟೇ. ಇದೊಂದು ವೇಸ್ಟ್ ಆಗೋಯ್ತು ಪ್ಯಾಂಟ್. ನೋಡಿ ಇಷ್ಟೇ ಸೈಜು, ಚೂರು ಲೆಂತ್ ಇದ್ದಿದ್ರು ಸೂಪರ್ ಇರ್ತಿತ್ತು. ಅದಾದ್ಮೇಲೆ ಲಾಸ್ಟ್ ಇನ್ನೊಂದು ಪ್ಯಾಂಟ್ ಇದೆ, 2 ಪ್ಯಾಂಟ್ ಇದೆ. ಇದಂತೂ ನನ್ನ ಒಂದು ಫೇವ್ರೆಟ್ ಪ್ಯಾಂಟ್. ಇನ್ನು ಒಂದ್ಸಲ ಹಾಕೊಳಕ್ ಕಾಲ ಕೂಡ ಬಂದಿಲ್ಲ. ಇದನ್ನು ಕೂಡ ನಾನು ಮಿಂತ್ರಾದಲ್ಲೇ ಬೈ ಮಾಡಿದ್ದು. ಎಷ್ಟು ಸಕ್ಕದಾಗಿದೆ ನೋಡ್ರಿ. ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ, ಲಾಸ್ಟ್ ಅಲ್ಲಿ ಇಲ್ಲೊಂದು ಚೂರೇನ ಏನಂದ್ರೆ ಇದೀಗ ಇನ್ನು ಯೂಸ್ ಮಾಡಿಲ್ಲ. ಸೊಂಟ ಪರ್ಫೆಕ್ಟ್ ಆಗಿ ಆಗುತ್ತೆ ಅನ್ಕೊಂಡಿದೀನಿ. ಅಂಡ್ ಇನ್ನೊಂದು ಏನಂದ್ರೆ ಇಲ್ಲಿ ಕಾಲ್ ಹತ್ರ ಸ್ವಲ್ಪ ದೊಡ್ಡ ಆಯ್ತು. ನಾನಿರೋ ಸಣ್ಣಕ್ಕೆ ಇದು ನನ್ಗೆ ಅಷ್ಟೇ ನಡಗಲ್ಲ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಇಷ್ಟು ಸ್ಟಿಚಿಂಗ್ ಮಾಡ್ಸೋಣ, ಕಾಲ ಇಷ್ಟು ಸೈಡಲ್ಲಿ ಮಾತ್ರ ಮಾಡ್ಸೋಣ ಅನ್ಕೊಂಡಿದೀನಿ. ಫಸ್ಟ್ ಒಂದ್ಸಲ ಹಾಕಿ ನೋಡ್ತೀನಿ, ಬೇಡ ಅನ್ಸಿದ್ರೆ ಬೇಡ, ಚೆನ್ನಾಗಿ ಕಾಣ್ತು ಅಂದ್ರೆ ಹಿಂಗೆ ಬಿಟ್ಬಿಡ್ತೀನಿ, ಹಾಕೊಂಡ್ಬಿಡ್ತೀನಿ. ಅಕ್ಕದಾಗಿದೆ ನೋಡಿ. ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಪ್ಯಾಂಟ್ ನ ಜೋಗಿ ಪ್ಯಾಂಟ್ ಅಂತ ಇದ್ವಿ. ನಮ್ಮಮ್ಮ ಒಂದು ಪ್ಯಾಂಟ್ ಈ ತರದೆಲ್ಲ ಪಿಂಕ್, ನಾವು ಚಿಕ್ಕ ಹುಡುಗಿ ಇದ್ದಾಗ ನಮ್ಮಮ್ಮ ಈ ತರ ಪ್ಯಾಂಟ್, ಪಿಂಕ್ ಕಲರ್ ಪ್ಯಾಂಟ್ ತರೋದು. ನಾನು ಅವಾಗ ಜೋಗಿ ಮೂವಿ ನೋಡ್ತಿದ್ದಾರೆ, ಅದ್ರಲ್ಲಿ ಹೀರೋಯಿನ್ ಅವ್ರು ಹಾಕೋತಾರ ನೋಡಿ, ಜೆನಿಫರ್ ಅವ್ರು ಹೀರೋಯಿನ್. ಅದನ್ನ ನೋಡಿ ಅಮ್ಮ ಜೋಗಿ ಪ್ಯಾಂಟ್ ಬೇಕು ಅಂತ ಈ ತರ ತಗಸ್ಕೊಂತ ಇದೆ. ಈಗ ಯಾಕನ ಬಂದ್ರೆ ನಗು ಬರುತ್ತದಲ್ಲ, ಸೇಮ್ ಅವಲ್ಲೇ ತೋರಿಸಿದ್ನಲ್ಲ, ಸೇಮ್ ಅದೇ ಪ್ಯಾಂಟ್ ಇದು, ಅದೇ ಟೋನ್ ಜೀನ್ಸ್ ಅವಳನ್ನು ತೋರಿಸಿದ್ನಲ್ಲ, ಸೇಮ್ ಅದೇ ತರ. ಬಟ್ ಅದು ಹಳೆ ಪ್ಯಾಂಟು, ಇದು ಇವಾಗ ಮತ್ತೆ ರೀಸೆಂಟ್ ಬೈ ಮಾಡಿದೆ, 2 ಇರ್ಲಿ ಅಂತ. ಈ ತರ ನಾನು ಜಾಸ್ತಿ ಟೋನೇ ಅಲ್ವಾ ಯೂಸ್ ಮಾಡೋದು. ಇನ್ನ ಕೆಲವೊಂದಿಷ್ಟು ಪ್ಯಾಂಟ್ಗಳನ್ನ ಯೂಸ್ ಮಾಡಿ ವಾಷಿಂಗ್, ಕೆಲವೊಂದಿಷ್ಟು ಜೀನ್ಸ್ಗಳನ್ನ ವಾಷಿಂಗ್ ಮಾಡಿ ಇದಕ್ಕೆ ವಾಷಿಂಗ್ ಹಾಕಿದೀನಿ ಯೂಸ್ ಮಾಡಿ. ಸೊ ಇವಾಗ ಇರೋಷ್ಟು ಪ್ಯಾಂಟ್ ನ ತೋರಿಸಿದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಬ್ಯಾಕ್ ಕಲೆಕ್ಷನ್ ಕೂಡ ಎಷ್ಟೊಂದು ಜನ ಕೇಳಿದೀರಾ, ಅದನ್ನ ಆದಷ್ಟು ಬೇಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್, ಲವ್ ಯು.